ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಕಲಾವಿದರ ಸಂಘ ಇವತ್ತು ಮಹಾಯಾಗವನ್ನ ನೆರವೇರಿಸಿದೆ. ಈ ಯಾಗದಲ್ಲಿ ಹಲವಾರು ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಗಣಯಾಗ, ಆಶ್ಲೇಷ ಬಲಿ, ನಾಗಾರಾಧನೆ, ಮೃತ್ಯುಂಜಯ ಹೋಮವನ್ನು ನೆರವೇರಿಸಿದ್ದಾರೆ. 8 ಜನರ ವಿಶೇಷ ಪುರೋಹಿತರ ತಂಡದಿಂದ ಹೋಮ ಹವನ ನಡೆದಿದೆ. ಚಿತ್ರರಂಗದ ಹಲವು ಕಲಾವಿದರು ಅಂದರೆ 600ಕ್ಕೂ ಹೆಚ್ಚು ಮಂದಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೋವಿಡ್ ಪೂರ್ಣಗೊಂಡ ನಂತರ ಕನ್ನಡ ಚಿತ್ರರಂಗ ಮೊದಲಿಗಿಂತ ಮಂಕಾಗಿದೆ. ಅನೇಕ ಸಾವು ನೋವುಗಳು ಸಂಭವಿಸಿದೆ. ಹೀಗಾಗಿ ಈ ಪೂಜೆಯನ್ನು ಮಾಡಬೇಕಾಗಿದೆ ಅಂತ ಹೇಳಿದರು. ಇನ್ನು ನಾಗಾರಾಧನೆ ವೇಳೆ ಹಿರಿಯ ನಟಿ ಜ್ಯೋತಿ ಭಾವೋದ್ವೇಗಕ್ಕೆ ಒಳಗಾದರು. ಕೂಡಲೇ ಪಕ್ಕದಲ್ಲಿದ್ದ ಕಲಾವಿದರು ಅವರನ್ನು ಸಮಾಧಾನ ಪಡಿಸಿದ್ದಾರೆ. ಈ ಪೂಜೆ ದರ್ಶನ್ಗಾಗಿ ಮಾಡಿದ್ದಲ್ಲ, ಚಿತ್ರರಂಗದ ಒಳಿತಿಗಾಗಿ ಮಾಡಿರುವ ಪೂಜೆ ಅಂತ ನಟ ಜಗ್ಗೇಶ್ ಸ್ಪಷ್ಟಪಡಿಸಿದ್ದಾರೆ. ಜನಗಳ ಮನಸ್ಸೇನಿದೆ, ಒಂದು ದೊಡ್ಡ ಸಿನಿಮಾ ಬರಬೇಕು, ಅದು ನೋಡಬೇಕು ಅಂತ ಆಸೆ ಪಡ್ತಾರೆ. ತಪ್ಪಲ್ಲ ಅದು. ಆ ಥರ ಚಿತ್ರಗಳು ಬರ್ತಾ ಇರೋದು ಕಮ್ಮಿ ಇವತ್ತು. ಅದು ಜಾಸ್ತಿ ಆಗಬೇಕು. ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವೂ ಚಿತ್ರರಂಗ ಮುಂಚೆ ಕನ್ನಡ ಚಿತ್ರರಂಗ ಯಾವ ರೀತಿ ತೊಡಗಿಸ್ಕೊಂಡಿತ್ತೋ ಅದೇ ಥರ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟಕ್ಕೆ ವ್ಯಾಪಾರ ವ್ಯವಹಾರ ಆಗಬೇಕು ಅನ್ನೋದೇ ನಮ್ಮ ಆಸೆ. ಅದು ನನ್ನ ಈಗ ಎಲ್ಲೋ 10 ವರ್ಷಕ್ಕೆ ಮುಂಚೆ 5 ವರ್ಷಕ್ಕೆ ಮುಂಚೆ ವ್ಯಾಪಾರ ವ್ಯವಹಾರ ಮಾಡಿರ್ತಾರೆ, ಚಿತ್ರ ಮಾಡಿರ್ತಾರೆ, ಅವರಿಗೆ ಅನುಭವ ಇರೋದಿಲ್ಲ. ನಾನು ಈಗ ತಾನೇ ಈ ವರ್ಷದಲ್ಲೇ 2 ಚಿತ್ರ ಮಾಡಿದ್ದೀನಿ. ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ನಿಮ್ಮ ಮುಖಾಂತರ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ, ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಅದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ತುಂಬ ಕಷ್ಟಪಟ್ಟು ದುಡ್ಡನ್ನು ತಂದು ಸುರಿತಾ ಇದ್ದೀರಾ. ಒಂದು ಸರಿಗೆ 10 ಸರಿ ಯೋಚನೆ ಮಾಡಿ ನಿರ್ಮಾಣ ಮಾಡಬೇಕು. ಪ್ಲ್ಯಾನಿಂಗ್ ಇಲ್ಲದೆ ಮಾಡಬೇಕು. ತುಂಬ ಒಂದು ವಿಶೇಷವಾದ ಪೂಜೆ ಇವತ್ತು. ಇದರ ಅಗತ್ಯ ತುಂಬಾ ಇತ್ತು. ತುಂಬ ನೋವಿನಲ್ಲಿ, ತುಂಬ ಕಷ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಅದಕ್ಕೆ ಒಂದು ಪರಿಹಾರವಾಗಲಿ ಅಂತ ದೇವರಿಗೂ ನಾವು ಒಂದು ಹೋಮ ಹವನ ಮಾಡೋ ಮೂಲಕ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಹುಡುಕುವ ಕೆಲಸ ಅಷ್ಟೇ. ದೇವರ ಆಶೀರ್ವಾದ. ಸರ್, ನನಗೂ ಅದೇ ಥರ ಬಂತು ಮಾಹಿತಿ. ನನಗೆ ಹಂಗಾಗಿದ್ದರೆ ನಾವು ಬರ್ತಾ ಇರಲಿಲ್ಲ. ಅದು ಬೇರೆ ಥರ ಹೊರಟೋಗ್ತಾ ಇತ್ತು, ಆಯಾಮ ಬೇರೆ ಕಡೆ ಹೊರಟೋಗ್ತಾ ಇತ್ತು. ಅದಲ್ಲ, ಇದು ಕಲಾವಿದರು ಒಳತಿಗಾಗಿ ನಡೆದಿರೋದು. ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳ್ಳೋವಂಥದ್ದು. ಹಂಗಾಗಿ ಯಾರೋ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು. ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು, ಇರ್ಬೋದೇನೋ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಆ ಥರ ಅಲ್ಲ, ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ. ಚಿತ್ರೋದ್ಯಮದಲ್ಲಿ ಏಳು ಬೀಳುಗಳು ಸಹಜ, ಅದನ್ನು ಎಲ್ಲರೂ ಕೂಡ ಆಕ್ಸೆಪ್ಟ್ ಮಾಡಿದ್ದಾರೆ. ಆದರೆ ಕಳೆದ ಕೋವಿಡ್ ನಂತರದಲ್ಲಿ ಆಗ್ತಾ ಇರುವಂತಹ ಹಲವಾರು ಏಳು ಬೀಳುಗಳು, ಸಾವು ನೋವು, ಇದೆಲ್ಲವನ್ನು ಯಾವ ಕಲಾವಿದರನ್ನ ಮಾತನಾಡಿಸಿದ್ರು ಕೂಡ ಇಲ್ಲ, ಏನೋ ಒಂದು ನೆಗೆಟಿವ್ ಫೀಲ್ ಇದೆ, ಏನೋ ಒಂದು ಕಿಕ್ ಸ್ಟಾರ್ಟ್ ಆಗಬೇಕು, ಒಂದು ಪಾಸಿಟಿವ್ ವೈಬ್ ಬರಬೇಕು, ಅಂಥದ್ದೇನಾದರೂ ಆಗಬೇಕು ಅಂತಿದ್ರು. ಬಹುಶಃ ಅದಕ್ಕೆ ಅವ್ರು ದಾರಿ ಕಂಡುಕೊಂಡ್ರು ಅನಿಸುತ್ತೆ ಇವತ್ತು ಹೋಮ ಮಾಡೋ ಮೂಲಕವಾಗಿ. ನೋಡೋಣ ಮುಂದೆ ಎಲ್ಲವೂ ಒಳ್ಳೆಯದಾಗಲಿ ಅನ್ನೋ ಆಶಾಭಾವನೆಯೊಂದಿಗೆ ಮಾಡಿದ್ದಾರೆ.